ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೋ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇವತ್ತೊಂದು ರೆಸಿಪಿ ತಂದಿದ್ದೀನಿ. ಒಂದು ಹೆಲ್ತಿಯಾಗಿರುವಂಥ ಬ್ರೊಕೊಲಿ ಆಮ್ಲೆಟ್ ರೆಸಿಪಿ ತಂದಿದ್ದೀನಿ. ಇದನ್ನು ನೀವು ಸ್ನ್ಯಾಕ್ಸ್ ಥರ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಅಥವಾ ಡಿನ್ನರ್ಗೆ, ಲಂಚ್ಗೆ ಯಾವಾಗ ಬೇಕಾದೂ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಅದರಲ್ಲೂ ವರ್ಕೌಟ್ ಮಾಡೋರು, ಡಯೆಟ್ ಮಾಡೋರು, ಜಿಮ್ಮಿಗೆ ಹೋಗೋರು ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, 2 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಯೂಸ್ ಮಾಡ್ಕೋಬೋದು. 2 ಚಿಕ್ಕ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಆದಷ್ಟು ತರಕಾರಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಬ್ರೊಕೊಲಿ ಬರುತ್ತಲ್ಲ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಅದು ಪೂರ್ತಿ ಒಂದು ಫುಲ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಅದರಲ್ಲೂ ಕೂಡ ಹಾಕಿ ನೀವು 1-2 ರೌಂಡ್ ಕೊಟ್ಟರೆ ಚಾಪರಲ್ಲಿ ಈಸಿಯಾಗಿ ಚಿಕ್ಕದಾಗಿ ಪುಡಿಯಾಗಿ ಆಗುತ್ತೆ. ಈರುಳ್ಳಿ ಎಲ್ಲ ಚಾಪ್ ಮಾಡಲ್ವ, ಆ ಥರ ಚಾಪರ್ ಬರುತ್ತಲ್ವ, ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಆನಂತರ ಇದನ್ನು ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಆನಂತರ ಕಟ್ ಮಾಡ್ತಾರೆ. ನಾನಿಲ್ಲಿ ಹಾಗೆ ಈರುಳ್ಳಿ ಜೊತೆನೇ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಬೆಂದಂಗೆ ಇರುತ್ತೆ, ತಿನ್ನೋವಾಗ ಕ್ರಂಚಿನೆಸ್ಸು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ದಾಯಿತು. ನಿಮಗೆ ಇದನ್ನೇ ಸಪ್ರೇಟಾಗಿ ಚಪಾತಿಗೆ ಪಲ್ಯ ಬೇಕಂದರೆ ಈ ಪ್ಲೇಸಲ್ಲಿ ಮೊಟ್ಟೆ ಹಾಕಿ ನೀವು ಎಗ್ ಬುರ್ಜಿ ಥರನೂ ಮಾಡ್ಕೊಬೋದು. ನಾನಿಲ್ಲಿ ಆಮ್ಲೆಟ್ ಮಾಡೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈ ಥರ ಒಂದು ರೆಸಿಪಿ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಜನ ಡಯೆಟ್ ಮಾಡೋರು ಇರ್ತಾರೆ ಮತ್ತು ವರ್ಕೌಟ್ ಮಾಡೋರು ಇರ್ತಾರೆ. ಸಿಂಪಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಂದರೆ ಈ ರೆಸಿಪಿನ ಯೂಸ್ ಮಾಡ್ಕೋಬೋದು. ಹಾಗೆ ಇವಾಗ ಪೆಪ್ಪರ್ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಡೋಣ. ಬಿಸಿ ಇರುವಾಗ ಮೊಟ್ಟೆ ಹಾಕಕ್ಕೆ ಹೋಗಬೇಡಿ, ಆಮ್ಲೆಟ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ತಣ್ಣಗಾಗಬೇಕು. 1-2 ನಿಮಿಷ ಫ್ಯಾನ್ ಹತ್ರ ಇಟ್ಟರೆ ನಿಮಗೆ ಈಸಿಯಾಗಿ ತಣ್ಣಗಾಗೋಗುತ್ತೆ. ಎಲ್ಲ ಟೈಮ್ ಇದ್ದರೆ ಹಾಗೆ ಕೂಡ ಬಿಡ್ಬೋದು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದೇ ಥರ ನೀವು ಕ್ಯಾಬೇಜಲ್ಲಿ ಮಾಡ್ಕೋಬೋದು, ಕ್ಯಾಪ್ಸಿಕಮ್ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾಗಿರುವಂಥ ಮಿಕ್ಸ್ ತರಕಾರಿ, ಎಲೆಕೋಸು, ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಕೂಡ ಮಾಡ್ಕೋಬೋದು. ಸೊ ಅದನ್ನೆಲ್ಲ ನೀವು ತರಕಾರಿನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಇಬ್ಬರಿಗೆ ಮಾಡೋದ್ರಿಂದ 4 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮೊಟ್ಟೆ ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು. ತರಕಾರಿ ಕಡಿಮೆ ಹಾಕಿ ಮೊಟ್ಟೆ ಜಾಸ್ತಿ ಹಾಕಿ ಕೂಡ ಮಾಡ್ಕೊಬೋದು. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗೆ 4 ಮೊಟ್ಟೆ ಸರಿ ಹೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕಷ್ಟು ನಿಮಗೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಆಮ್ಲೆಟ್ ಗೊತ್ತಲ್ಲ, ಉಪ್ಪು ಜಾಸ್ತಿ ಆಯ್ತು ಅಂದರೆ ತಿನ್ನೋಕ್ಕಾಗೋದಿಲ್ಲ. ಆನಂತರ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವಾಗ ಆಮ್ಲೆಟ್ ನಿಮಗೆ ದೊಡ್ಡದಾಗಿ ಬೇಕಂದರೆ ನೀವು ಅದೇ ಹೇಳೋದ್ನೆಲ್ಲ ತರಕಾರಿ ಕ್ವಾಂಟಿಟಿ ಕಡಿಮೆ ಹಾಕಿ ಮೊಟ್ಟೆ ಜಾಸ್ತಿ ಹಾಕೋಬೋದು. ಇಲ್ಲ ನೀವು ಸ್ವಲ್ಪ ಮಂದಕ್ಕೆ ಮಾಡ್ತೀರಂದರೆ ನಾನು ತೋರಿಸೋ ಥರ ಮಾಡಿದ್ರೆ ನಿಮಗೆ ಈಸಿಯಾಗಿ ಎತ್ತೋದಕ್ಕೂ ಬರುತ್ತೆ, ಎಲ್ಲೂ ಕಟ್ಟಾಗೋದಿಲ್ಲ, ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗೂ ಬೇಯುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು ಮೀಡಿಯಮ್ ಸೈಜಾಗಿ ರೌಂಡಾಗಿ ಮಾಡ್ಕೊತೀನಿ. ಜಸ್ಟ್ ಒಂದು ಸೌಟ್ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಈ ಪ್ಲೇಸಲ್ಲಿ ಬಟರ್ ಸಹ ಯೂಸ್ ಮಾಡ್ಕೋಬೋದು. ಅಥವಾ ನೀವು ಇದನ್ನು ಸ್ನ್ಯಾಕ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಬ್ರೆಡ್ ಜೊತೆಗೆ ತಿಂತೀರಂದ್ರೂ ಬ್ರೆಡ್ ಸ್ಯಾಂಡ್ವಿಚ್ ಥರನೂ ಮಾಡ್ಕೊಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಚಪಾತಿ ಮೇಲೆ ಇದನ್ನು ಈ ಫಿಲ್ಲಿಂಗ್ ಏನಿದೆ ಅದನ್ನು ಹಾಕಿ ಚಪಾತಿ ರೋಲ್ ಥರನೂ ಮಾಡಿ ತಿನ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ತಿನ್ಕೋಬೋದು ಅಂತ ನಿಮಗೆ ಒಂದು ಆಪ್ಷನ್ ಥರ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗಂತೂ ತುಂಬ ಜನ ಡಯೆಟ್ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ, ಅದರಲ್ಲಿ ನಾನು ಕೂಡ ಅಷ್ಟೇ. ಸೊ ಆದರೆ ಇವಾಗ ನೋಡ್ತಾ ಇರ್ಬೋದು, ಈ ರೆಸಿಪಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೆಳಗ್ಗೆ ಸಿಂಪಲಾಗಿ ತಿಂಡಿಗೆ ಬೇಕನ್ನೋರು ಈ ರೆಸಿಪಿನ ಟ್ರೈ ಮಾಡ್ಬೋದು. ಅಥವಾ ಮಕ್ಕಳಿಗೆ ಒಂದು ಹೆಲ್ತಿ, ಫೈಬರ್, ಪ್ರೋಟೀನ್ ರಿಚ್ ಆಗಿರುವಂಥ ರೆಸಿಪಿ ಬೇಕಂದರೆ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಥರನೂ ಮಾಡ್ಕೊಡ್ಬೋದು. ಅಥವಾ ಊಟದ ಜೊತೆಗೆ ನಂಚ್ಕೊಳಕ್ಕೆ ಬೇಕಂದ್ರೂ ಈ ಥರ ಮಾಡ್ಕೊಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನನಗೆ ಕರೆಕ್ಟಾಗಿ ಒಂದು 4 ಆಮ್ಲೆಟ್ ಆಯಿತು. ಯಾಕಂದರೆ ನಾನು 4 ಮೊಟ್ಟೆ ಹಾಕಿದ್ನಲ್ವ. ನೀವು ಯಾವ ಥರ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೈಜ್ ಮೇಲೆ. ಸೊ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ. ಇದೇ ಥರ ಮೊಟ್ಟೆನಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.